ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಡಾಂಬರ್ ಆಯಿಲ್ ಸಿಡಿದು ತಾಯಿ ಮತ್ತು ಮಗಳ ಕಣ್ಣಿಗೆ ಹಾನಿಯಾದ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ನಡೆದಿದೆ. ಟ್ರ್ಯಾಕ್ಟರ್ನಿಂದ ಆಯಿಲ್ ಕೆಳಗಿಳಿಸುವಾಗ ದುರ್ಘಟನೆ ಸಂಭವಿಸಿದೆ. ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಡಾಂಬರ್ ಆಯಿಲ್ ಸಿಡಿದಿದ್ದು ಲಕ್ಷ್ಮಮ್ಮ ಮತ್ತು ಮಗಳು ಲಕ್ಷ್ಮಿ ಎಂಬುವವರ ಮುಖಕ್ಕೆ ಗಾಯಗಳಾಗಿದೆ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ನಾಹಿದಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲವೂ ಸಿಡ್ದೋಗಿದ್ವಿ. ಅವರಿಬ್ಬರಂತೂ ಫುಲ್ ನೆಂದೋಗೋರೆ, ಕಣ್ಣಿಗೆಲ್ಲ ಎಫೆಕ್ಟ್ ಆಗ್ಬಿಟ್ಟೈತೆ. ಈಗ ನಾವ್ ಹಿಂಗಾದ್ರೆ ಹೆಂಗಣ ನಾವು ಓಡಾಡೋದು ರೋಡ್ಗಳಿಗೆಲ್ಲ. ಯಾವ ಊರಿಂದ ಎಲ್ಲಿ ಹೋಗ್ತಿದ್ರಮ್ಮ? ನಮ್ಮ ತೀತಣ್ಣ ಕೊರಟಗೆರೆಗೆ ಬಂದಿದ್ವಿ ನಾವು. ತಮ್ಮ ಹೆಸರು? ಸುಮ್ಮ ಅಂತ. ಏನಾಯ್ತು ಸಿಕ್ಕಿದಂಗೆ? ಏನಿಲ್ಲ, ನಾವು ಫುಡ್ ಎಲ್ಲ ಮೆತ್ಕೊಂಡ್ಬಿಟ್ಟು ಅಗ್ರಿಕೋಪಲ್ಲೆಲ್ಲ ಶಾಂಪು ಕೊಟ್ಟು ತೊಳ್ಕೊಂಡ್ವಿ ನೀಟಾಗಿ. ಎಲ್ಲ ಆದ್ರೂ ಹೋಗ್ತಾ ಇಲ್ಲ. ಮಗಿಗೆ ನಾನು ಹೆಚ್ಚು ಕಮ್ಮಿ ಆಗಿದೆ. ನಾವು ಮದ್ಗಿರಿಗೆ ಹೋಗೋ ರಸ್ತೆಯಲ್ಲಿ ಒಂದು ಮೇನ್ ರೋಡಲ್ಲೇ ಒಂದು ಕಾರ್ ಡಾಂಬರ್ ರೋಡಿಗೆ ಡಾಂಬರ್ ಹಾಕ್ತಾರೋ ಆ ಡಾಂಬರಿಂದ ಒಂದು ಟಿನ್ನು ಉಳಿದ್ಬಿಟ್ಟು ಲಾರಿ ಆಟೋಲ್ಲಿ ಯಾರಿದ್ರೋ ಅವ್ರಿಗೆ ಕಣ್ಣೊಳಗೆಲ್ಲ ಹೋಗಿ ಒಂದು ಅನಾಹುತ ಆಗಿರುತ್ತೆ. ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಾಹಿತಿ ತಿಳಿದ ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿರ್ತೀವಿ. ಆವಾಗ ಒಬ್ಬರು ಅವರು ತಾಯಿ ಮತ್ತು ಮಗಳು ಇಬ್ರಿಗೂ ಕಣ್ಣೊಳಗೆ ಟಾರೆಲ್ಲ ಹೋಗ್ಬಿಟ್ಟು ತುಂಬ ಜಾಸ್ತಿ ನೋವಾಗ್ತಾ ಇರುತ್ತೆ. ಅವ್ರು ತುಂಬ ಜಾಸ್ತಿ ಇದು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಕೊರಟಗೆರೆ ತಾಲೂಕು ಹಾಸ್ಪಿಟಲ್. ಮಂಡ್ಯದ ಶ್ರೀರಂಗಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. 4 ಕಾರ್ಗಳು ಒಂದರ ಹಿಂದೆ ಒಂದಕ್ಕೆ ಡಿಕ್ಕಿ ಹೊಡ್ಕೊಂಡಿವೆ. ಘಟನೆಯಲ್ಲಿ 4 ಕಾರ್ಗಳು ಜಖಮಾಗಿದ್ದು ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಘಟನೆಯಿಂದ ಸೇತುವೆ ಮೇಲೆ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಂಟನಕುಂಟೆ ಬಳಿ ನಿಂತಿದ್ದ ಲಾರಿಗೆ ಟೈರ್ ಬ್ಲಾಸ್ಟ್ ಆಗಿ ಕಾರ್ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ 5 ಗಾಯಗೊಂಡು ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಿಜೆಪಿ ಮುಖಂಡ ಅನಂತರಾಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಅನಂತರಾಜ್ ಬರೆದಿದ್ದಾರೆ ಎನ್ನಲಾದ ಡೆತ್ ನೋಟ್ ಪತ್ತೆಯಾಗಿದ್ದು ಅದರಲ್ಲಿ ಪ್ರಿಯಾ ಸುಮಾ, ಕ್ಷಮಿಸಿ ಬಿಡು, ನಾನು ನಿನಗೆ ಮೋಸ ಮಾಡಿದ್ದೇನೆ, ಕ್ಷಮೆ ಕೇಳಲು ನಾನು ಅರ್ಹನಲ್ಲ. ರೇಖಾ ಎಂಬ ಕೆಆರ್ಪುರ ಹೆಣ್ಣಿನ ಸಹವಾಸ ಮಾಡಿ ಅವಳಿಂದ ಫೋಟೋ ವಿಡಿಯೋಗಳ ಟ್ರ್ಯಾಪ್ಗೆ ಸಿಲುಕಿ ಬ್ಲಾಕ್ ಮೇಲ್ ಮಾಡಿಸಿಕೊಂಡು ನಿನಗೆ ಮುಖ ತೋರಿಸಲು ಸಾಧ್ಯವಾಗ್ತಿಲ್ಲ. ತೃಪ್ತಿ, ತನ್ಮಯ, ಅಭಿಯಾರನ್ನ ಚೆನ್ನಾಗಿ ನೋಡ್ಕೋ ಅಂತ ಅನಂತರಾಜ್ ಬರೆದಿದ್ದಾರಂತೆ. ಏನು ಡೆತ್ ನೋಟ್ ಬರೆದಿರೋದು ಅನಂತರಾಜುನ ಇಲ್ಲವೇ ಬೇರೆಯವರ ಅಂತ ಎಫ್ಎಸ್ಎಲ್ಗೆ ಕಳುಹಿಸಲು ಬ್ಯಾಡ್ರಳ್ಳಿ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಗದಗ ಜಿಲ್ಲೆಯ ಹೆಸರೂರು ಗ್ರಾಮದ ಮಕ್ಕಳಿಗೆ ಮರದ ಕೆಳಗೆ ಪಾಠ ಮಾಡಲಾಗ್ತಾ ಇದೆ. ಶಾಲೆ ಕಟ್ಟಡ ದುರಸ್ತಿ ಮಾಡ್ತಾ ಇರೋದ್ರಿಂದ ಶಾಲೆಯ 201 ಮಕ್ಕಳ ಪೈಕಿ ಸುಮಾರು 60 ಮಕ್ಕಳು ಬಯಲಲ್ಲೇ ಪಾಠ ಕಲಿಯಬೇಕಾಗಿದೆ. 3 ತಿಂಗಳಿನಿಂದ ಶಾಲಾ ಕಟ್ಟಡ ಕಾಮಗಾರಿ ನಿಂತಿರೋದ್ರಿಂದ 6, 7ನೇ ತರಗತಿ ಮಕ್ಕಳಿಗೆ ಮರದ ಕೆಳಗೆ ಪಾಠ ಮಾಡಲಾಗ್ತಿದೆ. ಕಾಮಗಾರಿ ವಿಳಂಬದ ಹಿನ್ನೆಲೆಯಲ್ಲಿ ಕೆಆರ್ಐಡಿಎಲ್ ಶಿಕ್ಷಣ ಇಲಾಖೆಗೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ತಿಂಗಳಿಂದ ಮಳೆಗಾಲ ಇದ್ದಿಲ್ರಿ ಸರ, ಅವಾಗೆ ಕಟ್ಬೋದಿತ್ತು, ಕಟ್ಟಿಲ್ರಿ ಅವ್ರು ಏನೋ ತೊಂದರೆ ಆಗಿ. ಮತ್ತು ಮಕ್ಕಳಿಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಓದೋ ಮಕ್ಕಳಿಗೆ ತೊಂದರೆ ಆಗೈತಿ. ಈಗ 2 ತಿಂಗಳಿಂದ ಪಾಠ ಮಾಡಾಯ್ತಾರ. ಹ್ಞೂ ರೀ, ಮಕ್ಕಳದ್ದು ಸಮಸ್ಯೆ ಭಾಳ ಆಗ್ತೈತೆ ರೀ. ಮತ್ತು ಈಗ ಅವ್ರು ಹೇಳ್ತೇವ್ರಿ ಇವತ್ತು ಅಧ್ಯಕ್ಷರಿಗೆ PDO ಅವ್ರಿಗೆ ಭೇಟಿಯಾಗಿ ಬಯಲೆಲ್ಲ ಪಾಠ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಮಳೆಗಾಲ ಬಂದ್ರೆ ಭಾಳ ಸಮಸ್ಯೆ ರೀ, ತೊಂದರೆನೂ ಆಗ್ತೈತೆ ರೀ. ಬಿಸಿಲಾಗ್ರಿ ಮಳೆಗಾಲ ಬಂದ್ರೆ ಭಾಳ ಸಮಸ್ಯೆ ರೀ ಮಕ್ಕಳಿಗೆ. ಹಾಗಾಗಿ ಈಗ ಹೇಳಿ ಮಾಡಿಸ್ತೀವಿ ರೀ. ನಮ್ಮ ಮಕ್ಕಳಿಗೆಲ್ಲ ರಕ್ಷಣೆ ಕೊಡ್ಬೇಕ್ರಿ. ಮಳೆಗಾಲ ಇರೋದ್ರಿಂದ ತೊಂದರೆ ಆಗ್ತೈತಿ. ಆಮೇಲೆ ಬೇಗ ಮುಗಿಸಿ ಶಾಲೆ ಒಳಗೆ ಕಳಿಸ್ ಏನು ಮಾಡ್ತಿದ್ರು ಅಂತ ಹೇಳ್ಬೇಕ್ರಿ. ಸರ್ಕಾರದವರು ಏನು ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಏನು ಹೇಳಕ್ಕಾಗಿಲ್ಲಲ್ರಿ. ಭಾಳ ತೊಂದರೆಗೆ ಸರ ಹುಡುಗರಿಗೆ ಶಾಲೆ ಏನಂದ್ರೆ ಗುರುಗಳಿಗೆ ನಮ್ಮದು ಈ ಶಾಲೆ ಒಳಗೆ 201 ವಿದ್ಯಾರ್ಥಿಗಳದ ಸರ್. ಇರೋವು 2-3 ರೂಮ್ ಅದಾವೆ ಸರ್. ಇದ್ದ ರೂಮನ್ನ ಎಲ್ಲ ಡೆಮಾಲಿಸ್ ಮಾಡಿ ಯಾವುದೋ KRIDL ಅಂತಂದು ಅವ್ರಿಗೆ ಕಾಂಟ್ರಾಕ್ಟ್ ಆಗೈತೆ ಅಂತಂದು BO ಸಾಹೇಬ್ರು ಅಂತಾರೆ, DDP ಸಾಹೇಬ್ರು ಅಂತಾರೆ. ಯಾರೂ ಇಲ್ಲಿ ಬರ್ತಾ ಇಲ್ಲ ಸರ್. ಹುಡುಗರ ಸಮಸ್ಯೆ, ಮಳೆ, ಈ ಚಳಿಯಿಂದ ಹುಡುಗಿಗೆ ಓದೋಕೆ ಆಗ್ತಾ ಇಲ್ಲ, ಭಾಳ ಸಮಸ್ಯೆ ಆಗೈತೆ ಸರ್.
ಬಂದ್ ಮಾಡಿಕೊಡಂದ್ರೆ ಸೋಮವಾರ ಫೋನ್ ಹಚ್ಚಿದ್ರೆ ಮಂಗಳವಾರ ಬರ್ತೀವಿ ಅಂತಾರೆ, ಮಂಗಳವಾರ ಫೋನ್ ಹಚ್ಚಿದ್ರೆ ಸೋಮವಾರ ಬರ್ತೀವಿ ಅಂತ ಸರ್. ಅವ್ರು ಭಾಳ ಗಂಭೀರ ಆಗ್ಬಿಡುತ್ತೆ ನೋಡಿ ಸರ್. ಇದನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಡಿ ಡಿ ಪೈ ಸಾಹೇಬ್ರಿಗೆ, ಬಿ ಒ ಸಾಹೇಬ್ರಿಗೆ ಎಲ್ಲರಿಗೆ ಕಂಪ್ಲೇಂಟ್ ಮಾಡಿದ್ರು ಯಾರು ಬಿ ಒ ಸಾಹೇಬ್ರು ಬರ್ತಾರೆ.